गच्छामि तदीयम्पि बुद्धं शरणं गच्छामि तदीयम्पि धम्मं शरणं गच्छामि तदीयम्पि संघं शरणं गच्छामि। ಮತ್ತೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಬಂದಿದ್ದಾರೆ, ಬಂತೇಜಿಯವರು ಬಂದಿದ್ದಾರೆ. ಅವರಿಗೂ ಬೀದರ್ ಜಿಲ್ಲೆ ಪರವಾಗಿ ಅಭಿನಂದಿಸುತ್ತಾ ಇಂಥ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಮಾಡಿ ಗ್ರಂಥಾಲಯ ಉದ್ಘಾಟನೆ ಮಾಡಿದ್ದು ಅದು ನನ್ನ ಸೌಭಾಗ್ಯ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದರಲ್ಲಿ ವಿಶೇಷವಾಗಿ ಹೇಳಿದ್ರು ಆಯೋಜಕರು ಪಿಂಟು ಕಾಂಬ್ಳೆ ಮತ್ತು ಅವರೆಲ್ಲರ ಸಂಗಡಿಗರು ವಿಜಯ್ ಸಿಂಗ್ ಹೇಳ್ತಾ ಇದ್ರು. ಅವರೆಲ್ಲರೂ ಸೇರಿಕೊಂಡು ಸುಮಾರು 6 ತಿಂಗಳ ಪರ್ಯಂತ ನಿರಂತರವಾಗಿ ಮತ್ತೆ ನೋಡಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ರೆ ಜಿಲ್ಲೆಯಾದ್ಯಂತ ಇರುವಂತ ಎಲ್ಲಾ ಅಭಿಮಾನಿಗಳಲ್ಲಿ ಬರಬೇಕು ಅಂತ ಹೇಳಿದ್ರೆ ಅದು ಸಾಮಾನ್ಯ ಮಾತಲ್ಲ. ಅವರು ಶ್ರಮ ಮಾಡಿದ್ದಾರೆ, ಬೆವರು ಸುರಿಸಿದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಇವತ್ತು ಆಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ ನನ್ನ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ಆಯೋಜಕರೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲರೂ ಒಬ್ಬ ಮಹಾಪುರುಷರ ಪುತ್ಥಳಿ ಅನಾವರಣ ಮಾಡಿದ್ದೇವೆ. ಇದಕ್ಕೆ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಏನಿವತ್ತು ನಾವೆಲ್ಲರೂ ಬುದ್ಧ ಜಯಂತಿ ಮಾಡ್ತೇವೆ, ಬಸವಣ್ಣನವರ ಜಯಂತಿ ಮಾಡ್ತೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪುತ್ಥಳಿಗಳ ಅನಾವರಣ ಮಾಡ್ತೀವಿ. ಉದ್ದೇಶ ಏನಿದೆ? ಅದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಈ ಮಹಾಪುರುಷರು ಅವರ ಕಾರ್ಯಕಾಲದಲ್ಲಿ ಅವರೇನು ಸಮಾಜಕ್ಕಾಗಿ ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅವರ ಆದರ್ಶಗಳೇನಿದ್ದಾವೆ, ಅವರ ತತ್ವ ಸಿದ್ಧಾಂತಗಳೇನಿದ್ದಾವೆ, ಅವರೇನು ಇವತ್ತಿನ ದಿವಸ ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ, ಸಂಘರ್ಷ ಮಾಡಿದ್ದಾರೆ, ಮನುಕುಲದ ಉದ್ಧಾರಕ್ಕಾಗಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ದಾರೆ. ಅವರೆಲ್ಲ ಆಲೋಚನೆಗಳು, ಅವರೆಲ್ಲ ಆದರ್ಶಗಳು, ಅವರ ತತ್ವ ಸಿದ್ಧಾಂತಗಳು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಅನುಷ್ಠಾನಕ್ಕೆ ತರಬೇಕು. ಅದರಿಂದ ನಮಗೆ ಸ್ಫೂರ್ತಿ ಸಿಗಬೇಕು, ಅವರಿಂದ ನಮಗೆ ಪ್ರೇರಣೆ ಸಿಗಬೇಕು. ನಮ್ಮ ಯುವ ಪೀಳಿಗೆಗೆ ಅವರೇನು ಕೆಲಸ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಅದನ್ನು ಅವರಿಗೆ ನಾವು ತಿಳುವಳಿಕೆ ಹೇಳಬೇಕು. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಅರಿಯದವರು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅಂದಿನ ದಿನಮಾನಗಳಲ್ಲಿ ಸಮಾಜದಲ್ಲಿ ಏನು ಅಂಧಕಾರ ಇತ್ತು, ಅನ್ಯಾಯ ಇತ್ತು, ಅತ್ಯಾಚಾರ ಇತ್ತು, ದೌರ್ಜನ್ಯ ಇತ್ತು, ಶೋಷಣೆ ಇತ್ತು, ಅಸಮಾನತೆ ಇತ್ತು, ಎಲ್ಲೂ ಶಾಂತಿ ಸಮಾಧಾನ ಇರಲಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಹೇಳ್ತಾರೆ, ಇನ್ನ ಯಾವಾಗ ಭೂಮಿ ಮೇಲೆ ದೌರ್ಜನ್ಯ ಹೆಚ್ಚಿಗೆ ಆಗ್ತದೆ, ಶೋಷಣೆ ಹೆಚ್ಚಿಗೆ ಆಗ್ತದೆ, ಆ ಭಗವಂತ ಅವನ ದೈವಿ ಕೃಪೆಯಿಂದ ಒಬ್ಬ ದೈವಿ ಮನುಷ್ಯನನ್ನು ಭೂಮಿ ಮೇಲೆ ಕಳಿಸ್ತಾನೆ ಅಂತ ಹೇಳಿ ಆ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳಿ ಇವತ್ತೊಂದು ಶೋಷಿತ ಸಮುದಾಯದಲ್ಲಿ ಹುಟ್ಟಿ ಇವತ್ತು ಶೋಷಣೆ ಏನಿದೆ, ಅಸ್ಪೃಶ್ಯತೆ ಏನಿದೆ ಅನ್ನುವಂಥದ್ದು ಅರ್ಥ ಮಾಡಿಕೊಂಡು ಬಡವರಿಗಾಗಿ ನಾವು ಪ್ರಪ್ರಥಮವಾಗಿ ಅರಿತುಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ, ಒಂದು ಭಾಷೆ, ಒಂದು ಧರ್ಮಕ್ಕೆ ಸೀಮಿತರಾಗಿದ್ದಂಥವರಲ್ಲ. ಅವ್ರು ಬರೀ ದಲಿತರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂಥದ್ದಕ್ಕಾಗಿ ಹೋರಾಟ ಮಾಡಿಲ್ಲ. ಅವರು ಇಡೀ ಜಗತ್ತಿನಲ್ಲಿ ಬರೀ 143 ಕೋಟಿ ಜನ ಅಷ್ಟೇ ಅಲ್ಲ ನಮ್ಮ ದೇಶದ, ಜಗತ್ತಿನಲ್ಲಿರುವಂತ 750 ಕೋಟಿ ಜನರಿಗೂ ಭೂಮಂಡಲದಲ್ಲಿ ಇದ್ದಂಥವ್ರು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು, ಎಲ್ಲರೂ ಸಮಾನವಾಗಿ ಅವರು ಬೆಳಿಬೇಕು, ಅವಕಾಶ ಇರಬೇಕು. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಎಲ್ಲಾ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಆ ಒಂದು ಆಲೋಚನೆಯನ್ನು ಇಟ್ಕೊಂಡು ವಿಶ್ವ ಭ್ರಾತೃತ್ವ ಎಲ್ಲರೂ ಆ ಒಂದು ರೀತಿಯಲ್ಲಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಅವರು ಹೋರಾಟ ಮಾಡ್ತಾರೆ. ಇವತ್ತು ಯಾವ ರೀತಿಯಲ್ಲಿ ನೋಡಿ ಅವರ ಜೀವನ ಪರ್ಯಂತ ಇವತ್ತು ಹೋರಾಟದಲ್ಲಿ ಹೋಗ್ತದೆ. ಅವರೇನು ಸೂತ್ರಗಳು ಕೊಟ್ಟಿದ್ದಾರೆ, ಹಿಂದೆ ಎಷ್ಟು ಪ್ರಸ್ತುತ ಆಗಿತ್ತು, ಇವತ್ತಿಗೂ ಅಷ್ಟೇ ಪ್ರಸ್ತುತ ಆಗಿದೆ, ನಾಳೆಗೂ ಅಷ್ಟೇ ಪ್ರಸ್ತುತವಾಗಿರ್ತದೆ. ಇವತ್ತೇನು ಸಂವಿಧಾನ ನಮಗೆ ಕೊಟ್ಟಿದ್ದಾರೆ, ಆ ಸಂವಿಧಾನ
ಇಡೀ ಜಗತ್ತಿಗೆ ಆದರ್ಶವಾದಂಥದ್ದು, ಶ್ರೇಷ್ಠವಾದಂಥದ್ದು. ನಮ್ಮೆಲ್ಲ ಇರುವಂತ ಎಲ್ಲ ಪವಿತ್ರವಾದಂತ ಏನು ಧರ್ಮ ಗ್ರಂಥಗಳಿದ್ದಾವೆ ಅದೆಲ್ಲದಕ್ಕಿಂತಲೂ ಹೆಚ್ಚಿನ ನಮ್ಮೆಲ್ಲರಿಗೆ ಪವಿತ್ರವಾದಂತಹ ಗ್ರಂಥ ಅಂತ ಹೇಳಿದ್ರೆ ಅದು ಭಾರತೀಯ ಸಂವಿಧಾನ ಅಂತ ಹೇಳಿ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಆತ್ಮೀಯ ಬಂಧುಗಳೇ, ಅವರು ಒಂದೊಂದು ವಾಕ್ಯ ನೋಡಿ ನೀವು, ಅಸ್ಪೃಶ್ಯತೆ ಬರೀ ಅಸ್ಪೃಶ್ಯರನ್ನು ಹಿಂದೂಗಳನ್ನು ಅಷ್ಟೇ ಅಲ್ಲ ಇಡೀ ದೇಶವನ್ನು ನಾಶ ಮಾಡಿದೆ ಅನ್ನುವಂತ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ನನ್ನ ಕಲ್ಪನೆಯ ಸಮಾಜ ಅಂತ ಹೇಳಿದ್ರೆ ಅದು ಸ್ವಾತಂತ್ರ್ಯ, ಸಮಾನತೆ, ಪ್ರಜಾಪ್ರಭುತ್ವ ಒಂದು ಸರ್ಕಾರದ ಪ್ರಕಾರವಲ್ಲ. ಪ್ರಜಾಪ್ರಭುತ್ವ ಸಹೋದರತ್ವ, ಸಹಬಾಳ್ವೆ ತಳದ ಮೇಲೆ ಸುಂದರವಾದಂತ ಎಲ್ಲರಿಗೂ ಅವಕಾಶ ಕೊಡುವಂಥದ್ದು. ಪ್ರಜಾಪ್ರಭುತ್ವ ಅಸಮಾನತೆ ವಿರುದ್ಧ ಇರುವಂತದ್ದು. ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಒಂದು ಸಂವಿಧಾನ ಬಹಳ ಚೆನ್ನಾಗಿರ್ಬೋದು, ಆದ್ರೆ ಆ ಸಂವಿಧಾನವನ್ನು ಅನುಷ್ಠಾನ ಮಾಡುವಂತಹ ಜನ ಒಂದು ವೇಳೆ ಕೆಟ್ಟದ್ದಾಗಿದ್ರೆ ಅದು ಕೆಟ್ಟದ್ದೇ ಆಗ್ತದೆ. ಒಂದು ಸಂವಿಧಾನ ಕೆಟ್ಟದಾಗಿದ್ರು ಅನುಷ್ಠಾನ ಮಾಡುವಂತವರು ಒಳ್ಳೆಯದಾಗಿದ್ರೆ ಒಳ್ಳೆಯದೇ ಆಗಬಹುದು. ನಾವು ಆಲೋಚನೆ ಮಾಡಬೇಕಾಗ್ತದೆ. ಇವತ್ತು ಯಾವ ರೀತಿಯಲ್ಲಿ ನಾವು ಜನಪ್ರತಿನಿಧಿಗಳನ್ನು ಕಳಿಸ್ತೇವೆ ಬಹಳ ಅತ್ಯಂತ ಮಹತ್ವದಾದಂತದ್ದಿದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಅವರು ಯಾವ ರೀತಿಯಲ್ಲಿ ಇಡೀ ಜಗತ್ತಿನಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದಂತ ಇವತ್ತೇನು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅಮೆರಿಕದಲ್ಲಿ ಅಧ್ಯಯನ ಮಾಡ್ತಾರೆ, ಚರಿತ್ರೆಯಲ್ಲಿ ಯಾರೆಲ್ಲಕ್ಕಿಂತ ಮೇಧಾವಿಯಾದಂತಹ ವಿದ್ಯಾರ್ಥಿ, ಆದರ್ಶ ವಿದ್ಯಾರ್ಥಿ, ಎಲ್ಲವನ್ನು ಬಲ್ಲವರಂತವ್ರು ಯಾರಿದ್ರಪ್ಪ ಅಂತ ಹೇಳಿದ್ರೆ 250 ವರ್ಷದ ಇತಿಹಾಸ ತೆಗೆದು ನೋಡಿದಾಗ ಇಡೀ ಜಗತ್ತಿನಲ್ಲಿ ಶ್ರೇಷ್ಠ ಒಬ್ಬ ವಿದ್ಯಾರ್ಥಿ ಆ ವಿಶ್ವವಿದ್ಯಾಲಯದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಾರೆ. ಯಾವ ರೀತಿ ಇವತ್ತು ಇಡೀ ದೇಶದಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲ, ಅರ್ಥಶಾಸ್ತ್ರದಲ್ಲಿ, ತತ್ವಜ್ಞಾನದಲ್ಲಿ, ಶಾಸ್ತ್ರದಲ್ಲಿ, ಇವತ್ತು ರಾಜಕೀಯ ರಾಜ್ಯಶಾಸ್ತ್ರದಲ್ಲಿ ಅನೇಕ ರೀತಿಯಲ್ಲಿ ಅಧ್ಯಯನ ಮಾಡಿ ಇವತ್ತೇನು ನಮ್ಮಲ್ಲಿ ದೊಡ್ಡ ದೊಡ್ಡ ಅಣೆಕಟ್ಟುಗಳು ಬಂದಾವೆ, ನಮ್ಮಲ್ಲಿರುವಂತಹ ಆರ್ಥಿಕ ವ್ಯವಸ್ಥೆ ಇದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾರಂಭ ಮಾಡಿದಂಥದ್ದು, ಅನೇಕ ರೀತಿಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಮಟ್ಟದವರ ಕೊಡುಗೆ ಇದೆ. ಹೀಗಾಗಿ ಆತ್ಮೀಯ ಬಂಧುಗಳೇ, ಇವತ್ತು ಸಂವಿಧಾನದಲ್ಲಿ ಎಲ್ಲವೂ ಇದೆ. ಈಗಾಗಲೇ ಸಂವಿಧಾನದ ಪೀಠವನ್ನು ನಾವು ಅಧ್ಯಯನ ಮಾಡಿದ್ದೇವೆ, ಓದಿದ್ದೇವೆ, ಪ್ರಮಾಣ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು, ಪ್ರತಿಯೊಬ್ಬರಿಗೂ ಇವತ್ತು ಆರ್ಥಿಕ ರಾಜಕೀಯ ನ್ಯಾಯ ಸಿಗಬೇಕು ಅನ್ನುವಂಥದ್ದು, ಪ್ರತಿಯೊಬ್ಬರು ತಮ್ಮ ತಮ್ಮ ಧರ್ಮದ ಆಚರಣೆ ಮಾಡಲಿಕ್ಕೆ ಮುಕ್ತವಾದಂತಹ ಅವಕಾಶ ಇದೆ. ಈ ದೇಶ ಬಹುತ್ವದ ದೇಶ ಇದೆ. ಎಲ್ಲಾ ಜಾತಿ, ಅನೇಕ ಭಾಷೆ, ಅನೇಕ ಧರ್ಮೀಯ ಜನರು ವಿವಿಧತೆಯಲ್ಲಿ ಏಕತೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಹೀಗಾಗಿ ಇವತ್ತು ಅವರೇನು ನಾವೆಲ್ಲ 21ನೇ ಶತಮಾನದಲ್ಲಿ ಇಡೀ ಜಗತ್ತಿನಲ್ಲಿ ತಲೆ ಎತ್ತಿ ಮೆರೆಯುವಂತೆ ಮಾಡಿದಂಥದ್ದು ಇಲ್ಲಿವರೆಗೆ. ಈ ನಮಗೆ ಸಂವಿಧಾನ ಇವತ್ತು ನಮ್ಮದೇ ಆದಂಥದ್ದು ಅಳವಡಿಸಿಕೊಂಡು ನಾವೇನು ಇವತ್ತು ಆಡಳಿತ ನಡೆಸ್ತಾ ಇದ್ದೇವೆ, ಇವತ್ತು ನಾವೇನು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ, ವಿಜ್ಞಾನ, ತಂತ್ರಜ್ಞಾನ, ಕೃಷಿ ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದೇವೆ. ಅದಕ್ಕೆ ಭದ್ರವಾದಂತಹ ಅಡಿಪಾಯ ಹಾಕಿದಂತವ್ರು ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನಾಡಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಅವ್ರೇನು ಕನಸಿತ್ತು ಭವ್ಯ ಭಾರತ